ನೋಟಿಸ್ ಸಮನ್ಸ್ ಕೈಗೆ ಸಿಕ್ಕಿಲ್ಲ ಅಂತ ಹೇಳಿ ಸುಮ್ಮನೆ ಕೂರ್ಬೇಡಿ. ಇನ್ನು ಮುಂದೆ ಬದಲಾಗಲಿದೆ ಕೋರ್ಟ್ ಸಮನ್ಸ್ ನೋಟಿಸ್ ನಿಯಮ. ಇಮೇಲ್ ಮೂಲಕ ನೋಟಿಸ್ ಸಮನ್ಸ್ ಕೊಡೋದಕ್ಕೆ ಅವಕಾಶ ಸಿಕ್ಕಿದೆ. ಇಮೇಲ್ ಮೂಲಕ ನೋಟಿಸ್ ಸಮನ್ಸ್ ಕೊಡೋದಕ್ಕೆ ಅವಕಾಶ ಸಿಕ್ಕಿದೆ. ನೋಟಿಸ್ ಸಮನ್ಸ್ ಜಾರಿಗೆ ಅಗತ್ಯ ತಿದ್ದುಪಡಿ ಆಗಿದೆ ಅಂತ ಸರ್ಕಾರ ಕೂಡ ಹೇಳಿದೆ. ನ್ಯಾಯಮೂರ್ತಿ ಆರ್ ದೇವದಾಸ್ ಪೀಠಕ್ಕೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಇಮೇಲ್ ಮೂಲಕ ನೋಟಿಸ್ ಜಾರಿಗೆ ನಿಯಮ ಬದಲಾವಣೆ. ಸದ್ಯಕ್ಕೆ ಖುದ್ದು ವ್ಯಕ್ತಿಗತವಾಗಿ ನೋಟಿಸ್ ಸಮನ್ಸ್ ತಲುಪಿಸುವ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನೋಟಿಸ್ ಸಿಕ್ಕಿಲ್ಲ ಅಂತ ಹೇಳಿ ವಿಚಾರಣೆಗೆ ತಪ್ಪಿಸಿಕೊಳ್ಳುವಂತಹ ಪದ್ಧತಿಗೆ ಇದೀಗ ಬ್ರೇಕ್ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಪೊಲೀಸರು ಇನ್ನು ಮುಂದೆ ಆರೋಪಿಗಳಿಗೆ ಇಮೇಲ್ ವಾಟ್ಸಪ್ ಮೂಲಕ ನೋಟಿಸ್ ಅನ್ನ ಕಳುಹಿಸುವಂತಿಲ್ಲ ಅಂತ ಹೇಳಿ. ಆದರೆ ಇದೀಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ನೋಟಿಸ್ ಸಮನ್ಸ್ ಅನ್ನ ಇಮೇಲ್ ಮೂಲಕ ಕಳುಹಿಸಬಹುದು ಅಂತ ಹೇಳಿ ದೃಢಪಟ್ಟಿದೆ. ಸದ್ಯಕ್ಕೆ ಖುದ್ದು ವ್ಯಕ್ತಿಗತವಾಗಿ ನೋಟಿಸ್ ಸಮನ್ಸ್ ತಲುಪಿಸೋ ವ್ಯವಸ್ಥೆ ಕೂಡ ಆಗ್ತಾ ಇದೆ. ನೋಟಿಸ್ ಸಿಕ್ಕಿಲ್ಲ ಅಂತ ಹೇಳಿ ವಿಚಾರಣೆಗೆ ಸಾಕಷ್ಟು ಜನ ತಪ್ಪಿಸ್ಕೊಳ್ತಾ ಇದ್ರು. ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ.